ನೋಡಿ ಗೈಸ್, ನಾವು ಇವಾಗ ದೀಕ್ಷನವರ ಮನೆಗೆ ಹೋಗ್ತಾ ಇದ್ದೇವೆ. ಹಾಗೆ ಅವರಿಗೆ ಫ್ರೂಟ್ಸ್ ಎಲ್ಲ ತಗೊಂಡು ಹೋಗ್ಬೇಕು ಮನೆಗೆ. ಹಾಗೆ ಫ್ರೂಟ್ಸ್ ಎಲ್ಲ ತಗೊಳ್ತಾ ಇದ್ದೀನಿ. ಯಾವುದೆಲ್ಲ ತಗೊಳ್ಳುವ ಅಂತೆಲ್ಲ ಡಿಸೈಡ್ ಮಾಡಿಕೊಂಡು ತಗೊಳ್ತಾ ಇದ್ದೀವಿ. ಭಯಂಕರ ರೇಟ್ ಮಾರ ಫ್ರೂಟ್ಸಿಗೆಲ್ಲ, ಎಂಥ ರೇಟ್ ಗೊತ್ತಾ. ಮತ್ತು ನನಗೆ ಇದು ಖರ್ಜೂರ ಇದೆ ಅಲ್ವಾ, ಅದು ಖರ್ಜೂರ ಅಂದರೆ ತುಂಬ ಇಷ್ಟ ಆಯಿತು. ಈಗ ಸೀಸನ್ ಮುಗೀತಂತೆ, ಹಾಗೆ ಸಿಗಲಿಲ್ಲ. ಮತ್ತು ಆ್ಯಪಲು ಇದೆಲ್ಲ ತಗೊಂಡ್ವಿ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಿವತ್ತು ನನ್ನ ಒಬ್ಬರು ಫ್ರೆಂಡ್ ಇದ್ದಾರೆ, ಅವರ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆ ಪರ್ಚೇಸ್ ಎಲ್ಲ ಇವಾಗ ಆಯಿತು. ಆದರೆ ಎಂತ ಗೊತ್ತಾ, ನನಗೆ ಒಂದು ಫ್ರೂಟ್ಸ್ ತಿನ್ಬೇಕಂತ ಆಸೆ ಇತ್ತಾಯ್ತಾ. ಅದು ಎಂತ ಅಂತ ಹೇಳಿದ್ರು, ನಾನು ಎಷ್ಟು ದಿನದಿಂದ ನಾನು ತಿನ್ಬೇಕಂತ ಆಸೆ ಮಾಡ್ತಿದ್ನಂದ್ರೆ 1-2 ವರ್ಷ ಆಯ್ತು ಮಾರ್ರೆ. ಹಾಗೆ ತಿನ್ಬೇಕಂತ ಆಸೆ ಆಗ್ತಿತ್ತು, ಯಾವ್ದು ತಗೊಳ್ತಾನೆ ಇರ್ಲಿಲ್ಲ ಆಯ್ತಾ. ಹಾಗೆ ಇವತ್ತು ತಕೊಂಡಿದ್ದೇನೆ. ಯಾವುದಂತ ಗೆಸ್ ಮಾಡಿ ನೋಡ. ಈಗ ಜಸ್ಟ್ ತೋರಿಸ್ತೀನಿ. ನನಗೆ ತುಂಬಾ ಖುಷಿ ಆಗ್ತಾ ಉಂಟು ಮಾರ್ರೆ. ಇದು ತಿನ್ಬೇಕು, ಇದು ಟೇಸ್ಟ್ ಹೇಗಿರ್ತದೆ ಅಂತ ನೋಡ್ಬೇಕು ಅಂತ. ವಾವ್, ವೆರಿ ಬ್ಯೂಟಿಫುಲ್. ಸೂಪರ್ ಇದೆ. ನಾನು ಜಸ್ಟ್ ಇದು ಕಟ್ ಮಾಡಿ ತೋರಿಸ್ತೇನೆ ಆಯ್ತಾ. ಜಸ್ಟ್ ನೋಡಿ ಗೈಸ್, ಇದು ಎಂತ ಯಾವ ಹಣ್ಣು ಅಂತ ಹೇಳಿ ನೋಡ. ನಾನು ಹೇಳ್ತೀನಿ, ಡ್ರ್ಯಾಗನ್ ಫ್ರೂಟ್. ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿವಾಗ ಕಾರಲ್ಲಿ ಸಿಯ್ಯ ಹೋಗ್ತಿದ್ದೇನೆ ಆಯ್ತಾ. ನೋಡಿ, ನನಗೆ ಕಾರಲ್ಲಿ ಎಲ್ಲ ಕೂತ್ರೆ ಉಂಟಲ್ಲ ವಾಮಿಟ್ ಬರೋದು ಜಾಸ್ತಿ ಆಯ್ತಾ. ಮೊಬೈಲ್ ಒತ್ತಿದ್ರೆ ಜಾಸ್ತಿ ನನಗೆ ವಾಮಿಟ್ ಎಲ್ಲ ಬರೋದು. ಈಗ ಮಾತಾಡ್ತೆಲ್ಲ ಹೋಗ್ತೇನೆ. ನಾನು ಉಂಟಲ್ಲ, ಇದು ಎಂತಂತ ಹೇಳಿದ್ರೆ ಡಯಟ್ ಅಲ್ಲಿ ಇದ್ದೇನೆ ಆಯ್ತಾ. ನಾನು ಜಾಸ್ತಿ ತಿನ್ನೋದಿಲ್ಲ ಯಾವತ್ತು. ಅದು ತಿಂದ್ರೆ ದಪ್ಪ ಆಗ್ತೇನೆ ಅಂತ. ಈಗ ಸ್ವಲ್ಪ ತುಂಬಾ ದಪ್ಪ ಆಗಿದೆ ಅಲ್ಲ, ಹಾಗೆ ಡಯಟ್ ಅಲ್ಲಿ ಇದ್ದೇನೆ, ಸ್ವಲ್ಪ ಸ್ಲಿಮ್ ಆಗ್ಬೇಕು ಅಂತ. ಹಾಗೆ ನಾನು ತಿನ್ನೋದೆಲ್ಲ ಕಮ್ಮಿ ಆಯ್ತಾ. ಇದು ನಾನೆಲ್ಲ ತಿನ್ನೋದು ಕಮ್ಮಿ. ಮತ್ತೆ ಈಗ ಸಿಹಿಯ ಹೋಗ್ತಾ ಇದ್ದೇವೆ ಕಾರಲ್ಲಿ. ನನ್ನ ಜೊತೆ ಯಾರೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಉಂಟಲ್ಲ, ಈಗ ಸ್ವಲ್ಪ ಹೊತ್ತು ಡ್ರೈವಿಂಗ್ ಮಾಡ್ತಾ ಇದ್ದೆ ನಾನು. ಮತ್ತೆ ಇದು ಈಗ ನಂಗೆ ಬಚ್ಚಿ ಹೋಯ್ತಾಯ್ತಾ, ಡ್ರೈವಿಂಗ್ ಮಾಡಿ ಸುಸ್ತಾಯ್ತಾ. ಹಾಗೆ ಅರವಿಂದ ನನ್ನ ಕೈಯಲ್ಲಿ ಡ್ರೈವಿಂಗ್ ಮಾಡ್ಲಿಕ್ಕೆ ಕೊಟ್ಟೆ. ಹಾಗೆ ಸ್ವಲ್ಪ ಹಿಂದೆ ಕೂತ್ಕೊಂಡು ಲಾಗ್ ಮಾಡ್ತಾ ಇದ್ದೇನೆ. ಆಗ ನಮ್ಮ ಜೊತೆ ಯಾರೆಲ್ಲಿದ್ದಾರೆ ಅಂತ ಹೇಳ್ತೇನೆ ನಾನು. ನೋಡಿ, ಇದು ನನ್ನ ತಂಗಿ ಆಯ್ತಾ. ಹಾಯ್ ಮಾಡು, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ. ನೋಡಿ ಗೈಸ್, ನಂಗೆ ಮಾತಾಡುದಂದ್ರೆ ತುಂಬಾ ಇಷ್ಟ ಆಯ್ತಾ ಗೈಸ್. ನೋಡಿ ಗೈಸ್, ಎಂತ ಬೈತಾರೆ ಅಂತ ಹೇಳಿದ್ರೆ ಉಂಟಲ್ಲ, ಅಂದ್ರೆ ನಂಗೆ ಮಾತಾಡ್ಬೇಕು ತುಂಬಾ, ಆದ್ರೆ ಏನ್ ಮ್ಯಾಟ್ರ್ ಮಾತಾಡ್ಬೇಕಂತ ನಂಗೆ ಗೊತ್ತಾಗಲ್ಲ. ನೋಡಿ ಗೈಸ್, ಮರ್ಯಾದೆ ತೆಗೆದು ಇಡ್ತಾರೆ ಗೈಸ್. ಕಂಕನಾಡಿಗೆ ಟ್ರೀಟ್ಮೆಂಟ್ ಉಂಟು. ಕಂಕನಾಡಿಯಲ್ಲಿ ಪಾರ್ಕಿಂಗ್ ಹತ್ರ ಮೋಲ್ಕೋಡೆ ಅಲ್ಪ ಮೆಡಿಕಲ್ ಅಂದೆ. ಹೌದು ಗೈಸ್, ನಿನ್ನೆ ನಮ್ಮ ಪ್ರತೀಕ್ಷಾ ಕಂಕನಾಡಿಯಲ್ಲಿ ಇರ್ಲ ಆಯ್ತಾ. ಅಲ್ಲಿ ಹುಚ್ಚ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಂತೆ ಯಾರೋ, ಅವಳು ಮತ್ತೆ ಅವಳ ಅಕ್ಕ ಹೋದದಂತೆ. ಅವರು ಹೇಳಿದ್ರಂತೆ ಒಳಗೆ ಹೋಗಿ ಅಂತ ಹೇಳಿದ್ರಂತೆ. ಹಾಗಲ್ಲ, ನಮ್ಗೆ ಅದು ಕ್ಯೂರಿಯಾಸಿಟಿ ಇತ್ತು. ನನ್ನ ಅಕ್ಕ ಅಲ್ಲ, ಇನ್ನೊಬ್ರು ಅವರು ಅಂತ ನಾನು ಓದೋದು ಪೋಸ್ಟ್ ಮಾರ್ಟಮ್ ಮತ್ತೆ ಮೆಂಟಲ್ ವಾರ್ಡ್ ನೋಡ್ಬೇಕು, ಹುಚ್ಚರಿರುವ ಜಾಗ. ಹೋದ್ವಾ, ನಾವು ಹೋದ ಟೈಮ್ ಅಲ್ಲಿ ಒಳಗಡೆ ಬಿಡುವ ಟೈಮ್ ಸರಿ ಆಯ್ತಾ. ಒಬ್ರು ಅಕ್ಕ ಹೇಳಿದ್ರು ಒಳಗೆ ಹೋಗಿ ನಿಮ್ಮನ್ನ ನೋಡುವಾಗಲೇ ಅಕ್ಕನಿಗೆ ಗೊತ್ತಾಯ್ತು, ಹೋಗಿ ಒಳಗೆ ಅನ್ಸತ್ತು. ನೋಡಿ ಗೈಸ್, ನಿಜವಾಗ್ಲೂ ಹುಚ್ಚ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತೆ. ಹುಚ್ಚ ಆಸ್ಪತ್ರೆ ನಾನು ತೀರೆಂತ ಅಂದಲ್ಲ ಹಾಸ್ಪಿಟಲ್ ಅಲ್ಲಿ ಅದೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ಪೋಸ್ಟ್ ಮಾರ್ಟಮ್ ಹಾಗೆ ಹುಚ್ಚರದ್ದು ಅದೆಲ್ಲ ನೋಡ್ಲಿಲ್ಲ ಅಲ್ಲ. ಹೌದಪ್ಪ, ಬೆರಳಿಗೆ ಮುಳ್ಳು ಗಂಟಿ ಒಂದು ಹನಿ ಬ್ಲಡ್ ಬರುವಾಗ ತಲೆ ತಿರುಗಿ ಬೀಳುವಳು. ಇನ್ನು ಪೋಸ್ಟ್ ಮಾರ್ಟಮ್ ಇಂಟ್ರೆಸ್ಟ್ ಅಂತ ಅದು ಗೊತ್ತುಂಟ ಗೈಸ್. ಇದು ಎಂತಪ್ಪ, ಅವತ್ತು ಕೊರೋನಾ ಟೈಮ್ ಅಲ್ಲಿ ಬ್ಯಾಂಗ್ಳೂರಿಗೆ ಹೋದದಂತೆ. ಎಂತ ಕೊಡ್ಲಿಕ್ಕೆ, ಕಿಟ್ ಕೊಡ್ಲಿಕ್ಕೆ ಹೋಗಿದಂತೆ. ಹೋಗುವಾಗ ಇವಳಿಗೆ ಭಯದಲ್ಲಿ ಸಾಯ್ತದಲ್ಲ ಮಾರ್ರೆ.
ಮತ್ತೆ ಎಂತ ಧೈರ್ಯವ ದೇವರಿಗೆ ಗೊತ್ತು. ನಾನು ಆ ವಿಷಯದಲ್ಲೆಲ್ಲ ಧೈರ್ಯ ಜಾಸ್ತಿ ಆಯ್ತಾ ನನಗೆ, ಸ್ಟ್ರಾಂಗ್ ಅಲ್ಲೇ. ಎಂತ ಪ್ರತಿಭೆಗಳೆಲ್ಲ ಎಲ್ಲಿರ್ಬೇಕಾ. ಯಾರಾದ್ರೂ ಏನಾದ್ರೂ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಇದ್ರೆ ಧೈರ್ಯದ ವಿಷಯದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಆಯ್ತಾ. ಎಂತ ಗೊತ್ತುಂಟ ಗೈಸ್, ಒಂದು ಪ್ರತಿಮೆ ಮಾಡ್ಲಿಕ್ಕೆ ನಮಗೆ 1 ಗೋಣಿ ಸಿಮೆಂಟ್ ಬೇಕಾಗಿದೆ. ಇವರ ಪ್ರತಿಮೆ ಯೂಟ್ಯೂಬ್ ಕಾಸು ಬಂದಾಗ ಇವರ ಪ್ರತಿಮೆ ಮಾಡ್ಲಿಕ್ಕೆ ಆಯ್ತಾ. ಯಾರಾದ್ರೂ ಧೈರ್ಯ ವಿಷಯದಲ್ಲಿ ಇದ್ರೆ ಇವಳನ್ನು ಸಂಪರ್ಕಿಸ್ಬೇಕಂತ. ಇವಳಿಗೆ ಧೈರ್ಯ ಬೇಕಾಗಿದೆ, ಯಾರಾದ್ರೂ ಇದ್ರೆ ಸಂಪರ್ಕಿಸಿ. ಹಾಗಲ್ಲ, ನನಗೆ ಧೈರ್ಯ ಜಾಸ್ತಿ ಇದೆ ಅಂತ ಎಂಬುದು ವಿಷಯದಲ್ಲಿ ಬಿಟ್ಟು ಆಯ್ತಾ. ನಿಮ್ಮ ಇದೆ ಉಂಟಲ್ಲ, ಎಂತ ಗೊತ್ತುಂಟಾ, ಇವಾಗ ಒಬ್ರು ಹೇಳ್ತಾ ಇದ್ರಲ್ಲ ಬಾರಿ ನಾನ್ ತಿನ್ನುದಿಲ್ಲ, ನಾನು ಡಯಟ್, ನಾನಲ್ಲ ಅವರು, ನೀವು ಡಯಟ್ ಅಲ್ಲಿ ಇದ್ದೇನೆ ಅಂತೇಳಿ, ಹಾಗೆ ಹೇಳ್ಬೇಡಿ ಅಂತ. ನೋಡಿ 24 hours ಅಲ್ಲಿ 24 hours ಅಲ್ಲ 24 hours ತಿಂದುಕೊಂಡೇ ಇರುದು. ಕಾರಲ್ಲಿ ಒಂದುಂಟಲ್ಲ ನೈಫ್, ಚೂರಿ ಒಂದು ಇದ್ದೇ ಇರ್ತದೆ ಆಯ್ತಾ. ಎಲ್ಲಿ ಹೋಗ್ಬೇಕಾದ್ರು ಚೂರಿ ಹಾಕ್ಲಿಕ್ಕಲ್ಲ ಬೇರೆಯವರಿಗೆ, ಕಟ್ ಮಾಡ್ಲಿಕ್ಕೆ. ತಿನ್ನುದಿಲ್ಲ, ಕಮ್ಮಿ ತಿನ್ನುದು. ನೋಡಿ ಒಂದು ಅಲ್ಲ ಇದು ನೋಡಿ ಅಂತ ಹಿಡೀ ಒಂದು ಬೇಳೆ. ನಾನು ಎಷ್ಟು ನನ್ಗೆ ಒಂದು ಕರುಣೆ ಅಂತ ಹೇಳಿದ್ರೆ, ನನಗೆ ಚಾಪೆ ಇಲ್ಲದಿದ್ರು ನಾನು ಬೇರೆಯವರಿಗೆ ಕೊಡುದು ಚಾಪೆ. ಅದೇ ಡೈಲಾಗ್. ನಾನು ತಿನ್ನದಿದ್ರೆ ಸಹ ನೋಡಿ ಅವರಿಗೆ ಕೊಟ್ಟೆ. ತಿನ್ನದಿದ್ರು ಗೈಸ್ ನಾನು ಕೊಡುದು. ಕುಡರ ನಾನು ತಿನ್ನದಿದ್ರು ಬೇರೆಯವರಿಗೆ ಕೊಟ್ಟು. ಒಂದ್ಸಲ ರಿಪೀಟ್. ನಾನು ತಿನ್ನದಿದ್ರು ಬೇರೆಯವರಿಗೆ ಕೊಟ್ಟು ಗೈಸ್. ನಾವು ತಲುಪಿದ್ವಿ ದೀಚುನ ಮನೆಗೆ. ಈಗ ಅವ್ರದ್ದು ಹೊಸ ಮನೆ ಉಂಟಂತೆ, ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏತು ದೂರ ಉಂಟು ಅಂಕಲ್? ನೋಡಿ ಅವ್ರು ಹೇಳ್ತಿದ್ದಾರೆ ಜಾಲಿಗೆ ಪೋಂಡ ಗೊತ್ತಾಪುಂಡ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದೂರ ಓಲೆ ಪೋಡು ಇಂಚೆ ಸ್ಟ್ರೈಟೇ ಪೋಯಾರಗ ಅಂಚ ಪೋಡ ದ್ವಾರದಲ್ಪ ಲೆಫ್ಟ್ ಹಾಕೊಡಿಗೆ ಅಂಚ ಪೋನಲ್ಲ. ನಡಪೆರಜ್ಜಿಗೆ ಈಗ ಪೋಂದುಲ್ಲ ಹೋಗ್ತಾ ಇದ್ದೇವೆ. ಅಂಕಲ್ ಫೋನ್ ಪತ್ತದೊಂದಿರ್ಲಿ ಮೇರಿತಿ ಜನ ಪೂರ ಎತ್ತೊಂದಿರ್ಲಿ ಎಂಕಲೆಗೆ ಹಾಕಿರೋದು ಗೊತ್ತಿಜ್ಜಿ ಪೋಡಿಯ ಅಂತುಂಡು ಕೈಸ್ ಪಲ್ಲೆ ಕಾಪಾಡ್ಯಾರ ಎಂಕಲೇನು. ಮಲ್ಗೊಬ್ಬೆ ಬಾಡ್ಯಾರಂಗೆ ಜನಕ್ಲ ಹಾಕ್ಯಾರ ವನ್ನಾಗ. ಭಾರತ ಇದೇ ಬರುವಾರ ಕಾಂತಾರ ಕ್ರಾಸಿಗೆ ಯಾರು ಮೀಯೊಂದಿರ್ಲಿ ಇರ್ಗೆ ನಿಧಾನ ಮೀಯಾಡು ಮೀದ್ ಬರಡು ಆಟ ಹತ್ರ ಗುಬ್ಬು ಅಡೆ ಓದ್ತಿನಾಗಲ್ಲ ಅಂಕಿತ ಮೀಯೊಂದಿಲ್ಲ ಬರ್ತಾರೆ ಸ್ಟೋರಿ ಜನ ತುಂಬಾ ಓದಿನ ಏನಾಗ್ತದೆ ಏರು ಶರತಣ್ಣೆ ಜೀವನಿಧಿ ರಿಕ್ಷಾದಾಯ ಯಾರು ಹೋಲು ರಿಕ್ಷಾ ಮುರತಂಗಡಿ ಅಂದ ಪೋಂದ ಬಾಡಿಗೆ ಏನು ಎಂಚ ಬೆರಿಟ್ ಎಂಚ ಪಾಡು ತುಂಬೊಂದು ಗೋಪಿನಿ ಅಂದ ರಿಕ್ಷಾ ಜಪ್ಪವನು ಕೂಡ ಬುಕ್ಕೇನು ಮಾಡುದು ಆಯ್ನೆ ಬಿತ್ತುದು ಇರ್ತದೆ ಆರೆಗೊಂದು ಕುಸಾಲ ಇನ್ನು ಬೆರಿಟ್ ಊರಾಗೆ ಒಂದು ಒಂದು ಆಟದೋದು ರಾಮೇ ಸೀತೆ ಇದ್ದಾನೆ ಹೊಡ್ಬಿಡು ಒಂದು ನಮ್ಮ ಲೈವ್ ಭಾಸ್ಕರನ್ನೇ ಬಂದಿದ್ದದೆ ನವ್ವೇ ಭಾಸ್ಕರನ್ನೇ ಕೊಡೋ ತರಕಾರಿದ ಮೂಲ್ ಬರ್ಕೊಂಡ
ಅಲ್ಲಿ ಸೋಕ್ಗ ನಾನು ಇವರಿಗೆ ಹೇಳಿದ್ದೆ ಆಯ್ತಾ, ಅವ್ರು ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ ಗೈಸ್, ನಾವು ಇವಾಗ ನಮ್ಮ ದೀಚು ಅವರ ಮನೆಗೆ ಬಂದ್ವಿ ಆಯ್ತಾ. ಈಗ ದೀಚನ್ನು ವೆಲ್ಕಮ್ ಮಾಡುವ ಸಮಯ. ದೀಚು ನೋಡಿ, ನಮ್ಮ ದೀಚು ಇಲ್ಲಿ. ಹಾ, ನಮ್ಮ ದೀಚು ಇದ್ದಾರೆ ಇಲ್ಲಿ. ಶೆಕ್ ಮಲ್ ಮೂಲು ಬತ್ತದ ಬೋಡಿತ್ತು ನಮ್ಮಲ್ಲಿಗೆ ಅದು ದೀಚು ಪಾತನಗ ಅವಲ್ಲಿ ನಾಯ ಹಾಡ ಅಂದ್ ಎಂಚಿನ ಪನಂತ. ನೋಡಿ ಗೈಸ್, ಎಂತ ಭಯ ಮಾರೆ. ನೋಡಿ, ಒಳ್ಳೇದಿದೆ ಪ್ಲೇಸ್ ಎಲ್ಲ ಒಳ್ಳೇದಿದೆ. ನಾವು ದೀಚು ಮನೆಗೆ ಬಂದಿದ್ದೇವೆ. ದೀಚು ಹೊಸ ಮನೆ, ಹಲತ್ತು ಮನೆಗೆ ಹೋಗಿದ್ವಿ, ಅಲ್ಲಿ ಲಾಗ್ ಮಾಡಲಿಲ್ಲ. ಇದು ನೋಡಿ, ಇದು ಇವತ್ತು ಪೈಂಟ್ ಎಲ್ಲ ಕಟ್ಟದಂತೆ. ಹಾಗೆ ಜಸ್ಟ್ ನಮ್ಮ ಕಾರ್ ಇಲ್ಲಿ ನಿಂತಿದೆ, ತೋರಿಸ್ತೀನಿ ಗೈಸ್. ಗೈಸ್ ಅಂತ ಬೇಡ, ಅದೆಲ್ಲರೂ ಹೇಳ್ತಾರೆ ಅಲ್ಲ. ಓಕೆ ಫ್ರೆಂಡ್ಸ್, ನೋಡಿ ನನಗೆ ತುಂಬ ಇಷ್ಟ ಆಯ್ತಾಯ್ತಾ. ಈ ಪ್ಲೇಸ್ ಎಲ್ಲ ಚೆಂದ ಇದೆ. ಗ್ರೀನರಿ ನೋಡಿ, ಗ್ರೀನರಿ. ಇಲ್ಲಿ ನಾಯಿ ಇದೆ ಮಾರೆ. ನೋಡಿ, ಗ್ರೀನರಿ ಚೆಂದ ಇದೆ ಇಲ್ಲಿ. ಚೆಂದ, ತುಂಬ ಜನ ಇರಬೇಕು, ಚೆಂದ ಆಟ ಆಡ್ಬೋದಲ್ವಾ. ನೋಡಿ, ನನ್ನ ಮನೆ ತೋರಿಸ್ತೇನೆ ಆಯಿತಾ. ನಾನು ಫಸ್ಟ್ ಟೈಮ್ ಬಂದದ್ದು ಇಲ್ಲಿಗೆ, ಜಸ್ಟ್ ಇದು ಹೊಸ ಮನೆ. ಇವಾಗ ಕಟ್ತಾ ಇದ್ದಾರೆ ಅಷ್ಟೇ, ಪೈಂಟ್ ಇವತ್ತಾದಂತೆ. ತೋರಿಸ್ತೀನಿ. ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಚಂದ ಉಂಟಲ್ಲ, ದೊಡ್ಡ ಮನೆ ಮಾರೆ. ಕಲ್ಲರ್ ಎಲ್ಲ ಕಟ್ಟಿದರೆ ಚಂದಾಗಿದೆ ಅಲ್ಲ. ನೋಡಿ ಹೇಗಿದೆ ಅಂತ. ವಾವ್, ಸೂಪರ್. ಇದು ಒಳಗಡೆ ಚಂದ ಉಂಟು. ಇದು ಬೆಡ್ರೂಮ್. ಇದು ಸಹ ಕೆಲಸ ಎಲ್ಲ ಆಗಿದೆ, ಕೆಲಸ ಎಲ್ಲ ಆಗ್ತಾ ಉಂಟು. ಚಂದ ಉಂಟಲ್ಲ ಗೈಸ್ ಎಲ್ಲ. ವಾವ್, ಸೂಪರ್ ಸೂಪರ್ ಸೂಪರ್. ಸಾರ್ನೆಲ್ಲ ಆಗಿದೆ ಆಯ್ತಾ ಗೈಸ್. ಇದು ಟಾಯ್ಲೆಟ್, ಬಾತ್ರೂಮ್. ಚಂದ ಉಂಟಲ್ಲ, ಸಿಂಪಲ್ ಆಗಿ ಚೆನ್ನಾಗಿದೆ ಎಲ್ಲ. ರೆಡಿ ಆದ ನಂತರ ಇನ್ನು ಚಂದ ಬರ್ಬೋದು. ಇತ್ತು ಅಡುಗೆ ಕೊನೆ, ಮುಂದೆ ಅಡುಗೆ ಕೊನೆ. ಹಾಂ, ಅಡುಗೆ ಕೊನೆ ನೋಡಿ, ಕಿಚನ್ ರೂಮ್. ಓಕೆ ಫ್ರೆಂಡ್ಸ್, ನಾನು ದೀಚು ಮನೆಗೆಲ್ಲ ಹೋಗಿ ದೀಚು ಮನೆಯನ್ನೆಲ್ಲ ನೋಡಿ ಬಂದ್ವಿ. ಮತ್ತು ಅವರ ಅಪ್ಪನಿಗೆ 1-2 ತಿಂಗಳು ಮುಂಚೆ ಹುಷಾರಿರಲಿಲ್ಲ. ಹಾಗೆ ಅವರನ್ನು ನೋಡದೆ ತುಂಬ ಟೈಮ್ ಆಗಿತ್ತು. ಹೋಗ್ಬೇಕಂತೇಳಿ ಹೋಗಿರಲಿಲ್ಲ. ಹಾಗೆ ಅವರನ್ನೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ಎಲ್ಲ ಬಂದ್ವಿ. ನಾನು ಬೇರೆ ಫಸ್ಟ್ ಟೈಮ್ ಹೋಗಿದ್ದಾಯ್ತು ಅವರ ಮನೆಗೆ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೌಜುಗೌಡ ಲಾಕ್ಸ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.